ನಂದೇ ರೋಡ್ ಇಲ್ಲಿ ಏನಿದ್ರು ನಂದೇ ಹವಾ. ನೀವು ಈ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಫುಡ್ ಟ್ಯಾಕ್ಸ್ ಕೊಡಲೇಬೇಕು. ಇಲ್ಲಾಂದ್ರೆ ನೀವು ರಸ್ತೆಯಲ್ಲಿ ಹಾದು ಹೋಗಲು ಬಿಡಲ್ಲ. ಈ ಬಂಡೀಪುರದ ವೀರ, ಈ ವೀರನ ಕ್ವಾಟ್ಲೆಗೆ ಊಟಿಗೆ ಪಯಣ ಮಾಡುವ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ರಸ್ತೆಗಿಳಿದು ಗಜರಾಜನನ್ನ ನೋಡಲು ಹೋದ್ರೆ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈ ಬಂಡೀಪುರದ ವೀರನ ಕಥೆಯನ್ನ ಮಿಸ್ ಮಾಡದೆ ನೀವು ನೋಡಿ. ಹಣ್ಣು ತರಕಾರಿ ಬೆಲ್ಲದ ರುಚಿ ಕಂಡ ಬಂಡೀಪುರದ ವೀರ ವಸೂಲಿ ಮಾಡೋ ತನಕ ಈತ ಬಿಡೋದೇ ಇಲ್ಲ. ಕಾಡಿನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಅರಣ್ಯ ಇಲಾಖೆಗೆ ಫುಲ್ ಟೆನ್ಷನ್. ಎಸ್, ನಿತ್ಯ ಇಂತಹ ದೃಶ್ಯಗಳಿಗೆ ಸಾಕ್ಷಿಯಾಗುತ್ತಿದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಮೂಲಕ ಬಂಡೀಪುರ ಮಾರ್ಗದ ತಮಿಳುನಾಡಿನ ಊಟಿಗೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿ. ಎಸ್, ಕಾಡಿನ ನಡುವೆ ಹಾದು ಹೋಗುವ ಈ ಹೆದ್ದಾರಿಯಲ್ಲಿ ಬಂಡೀಪುರದ ವೀರನ ಕಾಟ ಹೇಳತೀರದಾಗಿದೆ. ನಿತ್ಯ ಸಂಜೆ ನಂತರ ಈ ರಸ್ತೆಗೆ ಬರುವ ಭಾರೀ ಗಾತ್ರದ ಈ ಗಜರಾಜ ವಾಹನಗಳನ್ನು ಅಡ್ಡ ಹಾಕೋದನ್ನ ರೂಢಿ ಮಾಡಿಕೊಂಡಿದೆ. ಬೆಲ್ಲ, ತರಕಾರಿ, ಹಣ್ಣು ಮತ್ತಿತರ ಆಹಾರ ಪದಾರ್ಥಗಳನ್ನು ತುಂಬಿರುವ ವಾಹನಗಳನ್ನ ಕಂಡ್ರಂತೂ ಇದಕ್ಕೆ ಹಬ್ಬವೋ ಹಬ್ಬ. ಅಂತಹ ವಾಹನಗಳನ್ನ ಅಡ್ಡಗಟ್ಟಿ ಟಾರ್ಪಲ್ ಕಿತ್ತು ಹೊಟ್ಟೆ ಬಿರಿಯೋ ತನಕ ತಿನ್ನದೆ ಬಿಡೋದೇ ಇಲ್ಲ. ಚಾಲಕರೇನಾದ್ರೂ ನಖರ ಮಾಡಿ ವಾಹನ ಚಲಾಯಿಸಲು ಮುಂದಾದ್ರೆ ಅಂತಹ ವಾಹನಗಳನ್ನ ಅಟ್ಯಾಕ್ ಮಾಡಲು ಮುಂದಾಗುತ್ತಾನೆ ಈ ಬಂಡೀಪುರದ ವೀರ. ಬಂಡೀಪುರ ರಾಜ್ಯದಲ್ಲೇ ಅತಿ ಹೆಚ್ಚು ಆನೆಗಳಿರುವ ತಾಣ. ಗುಂಡ್ಲುಪೇಟೆಯಿಂದ ಬಂಡೀಪುರ ಮಾರ್ಗವಾಗಿ ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳಿಗೆ 2 ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗುತ್ತವೆ. ಹೆದ್ದಾರಿ ಬದಿಯಲ್ಲಿ ಆನೆಗಳು ಸೇರಿದಂತೆ ಇತರ ವನ್ಯ ಪ್ರಾಣಿಗಳು ತಮ್ಮ ಪಾಡಿಗೆ ಮೇಯುತ್ತಾ ಅಡ್ಡಾಡುವುದು ಇಲ್ಲಿ ಸಾಮಾನ್ಯ. ಆದರೆ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿಯಲ್ಲಿ ಈ ಒಂಟಿ ಸಲಗ ಸಂಜೆಯಾಗುತ್ತಿದ್ದಂತೆ ನೇರ ರಸ್ತೆ ಮಧ್ಯೆ ಬಂದು ನಿಂತು ಬಿಡುತ್ತೆ. ಇದರಿಂದ ಕಾಡಿನ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ. ಕೆಲವೊಮ್ಮೆ ವಾಹನಗಳ ಮೇಲೆ ಅಟ್ಯಾಕ್ ಮಾಡಲು ಬರುವ ಈ ಒಂಟಿ ಸಲಗ ರೆಗ್ಯುಲರ್ ಆಗಿ ಸಂಚರಿಸುವ ವಾಹನ ಸವಾರರಲ್ಲಿ ಆತಂಕ ಸೃಷ್ಟಿಸುತ್ತೆ. ಡೈಲಿ ಊಟಿಯಿಂದ ಕ್ಯಾರೆಟ್ ತಗೊಂಡು ಮೈಸೂರು, ಚಾಮರಾಜನಗರ, ಗುಂಡ್ಲುಪೇಟೆ ಈ ಭಾಗಕ್ಕೆ ಸಪ್ಲೈ ಮಾಡೋಂಥವ್ರು. ಕಳೆದ 1 ತಿಂಗಳಿಂದ ಆನೆದು ವಿಪರೀತ ಕಾಟ ಶುರುವಾಗೋಗಿದೆ. ತರಕಾರಿ ಲಾರಿಗಳಿಗೆ ಅಟ್ಯಾಕ್ ಮಾಡೋವಂಥದ್ದು, ಬೆಲ್ಲದ ಲಾರಿಗಳಿಗೆಲ್ಲ ಅಟ್ಯಾಕ್ ಮಾಡೋವಂಥದ್ದು. ಇದೇನಾಗಿದೆ, ಆನೆಗಳದ್ದು ಉಪಟಳ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ. ಅರಣ್ಯ ಇಲಾಖೆಯವರು ಪೆಟ್ರೋಲಿಂಗ್ ಮಾಡಿ ಕಂಟ್ರೋಲ್ ಮಾಡಬೇಕು. ಇಲ್ಲ ಆನೆ ಹಿಡಿದು ಬೇರೆ ಕಡೆ ಎಲ್ಲಾದರೂ ಇನ್ನೆಲ್ಲಾದರೂ ಸಾಗಿಸ್ಬೇಕು. ಆನೆನ ಜೀವಹಾನಿ ಆಗೋದಕ್ಕಿಂತ ಮುಂಚೆ ಇದನ್ನು ತಡೆಗಟ್ಟಿದ್ರೆ ಒಳ್ಳೆಯದು. ಕಳೆದ 1 ತಿಂಗಳಿನಿಂದ ಈ ಗಜರಾಜನ ಉಪಟಳ ಮೇರೆ ಮೀರಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ದೊಡ್ಡ ಅನಾಹುತ ಆಗುವ ಮೊದಲೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿದೆ. ಈ ಹೆದ್ದಾರಿಯಲ್ಲಿ ಅರಣ್ಯ ಸಿಬ್ಬಂದಿಯ ಗಸ್ತು ಹೆಚ್ಚಿಸುವ ಮೂಲಕ ಒಂಟಿ ಸಲಗದ ಉಪಟಳಕ್ಕೆ ಕಡಿವಾಣ ಹಾಕಬೇಕಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.